ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದ ಮಮತಾ ಬ್ಯಾನರ್ಜಿಯವರನ್ನು ಸೋಲಿಸಿ ಅಲ್ಲಿ ಮಾತ್ರ ಅಲ್ಲ ಇಡೀ ರಾಷ್ಟ್ರದಲ್ಲಿ ಸಂಚಲನ ಮೂಡಿಸಿದಂತಹ ಸುವೇಂದು ಅಧಿಕಾರಿಯವರ ಆಪ್ತ ಚಂದ್ರನಾಥ್ ರಥ್ ಯಾವ ರೀತಿಯಲ್ಲಿ ಅಜ್ಞಾತರ ಗುಂಡಿಗೆ ಬಲಿಯಾದರು ಅಂತೇಳಿ ಇಡೀ ರಾಷ್ಟ್ರ ನೋಡಿದೆ. ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಉಂಟು. ಆ ಅಪರಿಚಿತರನ್ನು, ಆ ಗುಂಡುದಾರಿಗಳನ್ನು, ಏನು ಶೂಟ್ ಮಾಡಿದವರನ್ನು ಶಿಕ್ಷೆಗೆ ಈಡು ಮಾಡಲಿಕ್ಕೆ ಆದಷ್ಟು ಬೇಗ ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಮುಂದಕ್ಕೆ ಬರಬೇಕು ಅಂತೇಳಿ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲಂಥ ಸಂಗತಿ ಏನಂತ ಹೇಳಿದರೆ, ಸುವೇಂದು ಅಧಿಕಾರಿಯವರ ಆಪ್ತರಲ್ಲಿ ಹೀಗೆ ಹತ್ಯೆಗೀಡಾದವರು ಅಥವಾ ಯಾವುದೋ ರೀತಿಯಲ್ಲಿ ಅಜ್ಞಾತರಾಗಿ ಸತ್ತು ಹೋದವರು ಇವರು ಮೊದಲನೆಯವರಲ್ಲ. ಇನ್ನೂ 3-4 ಜನ ಇದ್ದಾರೆ. ಮೊದಲನೇದಾಗಿ ಪ್ರದೀಪ್ ಝಾ 2013ರಲ್ಲಿ ಇವರು ಕೂಡ ಹೀಗೆ ಅಜ್ಞಾತವಾಗಿ ಸತ್ತು ಹೋಗ್ತಾರೆ. ಎಲ್ಲಿ ತನಕ ಅಂತ ಹೇಳಿದರೆ, ಆಗ ಸುವೇಂದು ಅಧಿಕಾರಿ TMCಯ MP ಆಗಿದ್ದರು. ಈ ಪ್ರದೀಪ್ ಝಾ ಇವರಿಗೆ ಕೂಡ ಆಪ್ತರಾಗಿದ್ದರು, ಇವರ ಆಪ್ತ ಸಹಾಯಕರಾಗಿದ್ದರು. TMCಯ ಬೇರೆ ಬೇರೆ MPಗಳಿಗೆ ಕೂಡ ಆಪ್ತರಾಗಿ ಕೆಲಸ ಮಾಡ್ತಾಯಿದ್ರು. ಇವರು ಒಂದು ದಿನ ಕಲ್ಕತ್ತಾದ ಸ್ಟ್ರ್ಯಾಂಡ್ ರೋಡ್ ಎನ್ನುವಲ್ಲಿ ಇವರ ಶವ ಸಿಗತ್ತೆ. ಇದನ್ನು ಮೇಲ್ನೋಟಕ್ಕೆ ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ತನಿಖೆ ಆಗತ್ತೆ. ಆದರೆ ಇವತ್ತಿನ ತನಕ ನೈಜ ವಿಚಾರ ಏನು ಅಂತೇಳಿ ಬಯಲಿಗೆ ಬರಲಿಲ್ಲ. ಇನ್ನು ಸುವೇಂದು ಅಧಿಕಾರಿಯವರ ಇನ್ನೊಬ್ಬರು ಹೀಗೆ ಅಜ್ಞಾತರಾಗಿ ಸತ್ತು ಹೋಗಿದ್ದಾರೆ. ಅವರು ಯಾರಂತ ಹೇಳಿದರೆ ಸುಭಾಬ್ರತ ಚಕ್ರವರ್ತಿ. ಇವರು 2018ರಲ್ಲಿ ಸತ್ತು ಹೋಗ್ತಾರೆ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಇವರು ಗುಂಡು ಹಾರಿಸಿಕೊಂಡು ಸತ್ತು ಹೋದ್ರು ಅಂತೇಳಿ ದಾಖಲೆ ಆಗತ್ತೆ. ಇವರು 7 ವರ್ಷಗಳ ತನಕ ಇದೇ ಸುವೇಂದು ಅಧಿಕಾರಿಯವರ ಆಪ್ತ ರಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು. ಪೊಲೀಸ್ ಪಡೆಯಲ್ಲಿದ್ದರು, ಸುರಕ್ಷತಾ ಪಡೆಯಲ್ಲಿದ್ದರು. ಇವರು ಕೂಡ ಹೀಗೆ ಅಜ್ಞಾತರಾಗಿ ಸತ್ತು ಹೋಗ್ತಾರೆ. ಒಂದಿಷ್ಟು ತನಿಖೆ ಆಗತ್ತೆ, ಅದು ಸತ್ಯ ಹೊರಗೆ ಬರೋದಿಲ್ಲ. ನಂತರ 2021ರಲ್ಲಿ ಸುವೇಂದು ಅಧಿಕಾರಿಯವರು TMC ಬಿಟ್ಟು BJPಗೆ ಬಂದ ಬಳಿಕ ಆ ಕೇಸ್ ರೀಓಪನ್ ಆಗತ್ತೆ. ಅವರ ಸಾವಿನ ತನಿಖೆ ಮತ್ತೆ ಶುರುವಾಗುತ್ತೆ. ಆದರೆ ಇಲ್ಲಿ ತನಕ ಒಂದು ಸ್ಪಷ್ಟತೆ ಸಿಗದೆ ಇರುವಂಥದ್ದು ಕೂಡ ಕೌತುಕವಾಗಿರುವಂಥ ವಿಚಾರ. ಇನ್ನು ಮತ್ತೊಬ್ಬ ಆಪ್ತನ ವಿಚಾರಕ್ಕೆ ಬರೋಣ. 2021ರಲ್ಲಿ ಪುಲಕ್ ಲಹಿರಿ ಎನ್ನುವಂಥ ಸುವೇಂದು ಅಧಿಕಾರಿಯವರ ಆಪ್ತ ಕೂಡ ಸತ್ತು ಹೋಗ್ತಾರೆ. ಇಲ್ಲಿ ತನಕ ಅಂತ ಹೇಳಿದರೆ, ಇವರು ಡ್ರೈವರ್ ಆಗಿ ಹೆಚ್ಚು ಕೆಲಸ ಮಾಡಿದ್ರು ಕೂಡ ಕೇವಲ ಡ್ರೈವರ್ ಆಗಿ ಇರಲಿಲ್ಲ, ಒಂದು ರೀತಿಯಲ್ಲಿ ತುಂಬ ಆಪ್ತರಾಗಿದ್ದರು. ಸುವೇಂದು ಅಧಿಕಾರಿಯವರ ಚುನಾವಣೆಯ ವಿವಿಧ ಹಂತಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡಿದರು. ಇವರು ಕೂಡ ಸತ್ತು ಹೋಗ್ತಾರೆ. ಇವರು TMCಯಲ್ಲಿ ಸುವೇಂದು ಅಧಿಕಾರಿಯವರು ಇದ್ದಾಗ ಇವರೊಟ್ಟಿಗಿದ್ದರು. ನಂತರ ಸುವೇಂದು ಅಧಿಕಾರಿಯವರು BJPಗೆ ಬಂದಾಗ ಕೂಡ ಇವರು ಅವರನ್ನು ಫಾಲೋ ಮಾಡಿದರು, BJPಗೆ ಬಂದರು. ತುಂಬ ಆಪ್ತರಾಗಿದ್ದರು. ಒಂದು ಸಲ ಅಜ್ಞಾತವಾಗಿ ನೇಣಿಗೆ ಕೊರಳನ್ನು ಒಡ್ಡಿದಂಥ ಸ್ಥಿತಿಯಲ್ಲಿ ಕಂಡು ಬರ್ತಾರೆ. ಹೀಗೆ ಸುವೇಂದು ಅಧಿಕಾರಿಯವರ ಬೇರೆ ಬೇರೆ ಆಪ್ತರು, ತುಂಬ ಆಪ್ತರಾಗಿದ್ದಂಥವರು ಹೀಗೆ ಅಜ್ಞಾತವಾಗಿ ಸತ್ತು ಹೋದಂತಹ ಘಟನೆ ನಿಜಕ್ಕೂ ತನಿಖೆಗೆ ಒಳಪಡಬೇಕಾಗಿರುವಂತಹ ಸಂಗತಿ. ಜನಜಾಗೃತಿಗಾಗಿ ತುಳುನಾಡು.